ಜುಲೈ 29ಕ್ಕೆ ಈ 4 ರಾಶಿಗಳಿಗೆ ನಿಜವಾಗಿರ್ತಕ್ಕಂತಹ ರಾಜಯೋಗ ಬರ್ತಾ ಇದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬಿಡುತ್ತೆ ನೀವು ಈ ಸಣ್ಣ ಕೆಲಸ ಮಾಡಿದ್ರೆ. ಅವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಗುರು ಪೌರ್ಣಿಮೆ ಇರತಕ್ಕಂಥದ್ದು. ಈ ಗುರು ಪೌರ್ಣಿಮೆಯ ದಿವಸ ನೀವು ಏನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಇರಿಲ್ ಕೆಳಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡಿಕೊಂಡು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಉದ್ಯೋಗದಲ್ಲಿ ಕರಿಯರ್ ವಿಚಾರವಾಗಿ ಯಾವ ಕಡೆ ಹೋಗಬೇಕು, ಏನು ಕೆಲಸ ಮಾಡಬೇಕು, ಈ ಕನ್ಫ್ಯೂಷನ್ಸ್ ನಿಮ್ಮ ತಲೆಯಲ್ಲಿತ್ತಾ? ಅಥವಾ ಒಂದು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ದಿನನಿತ್ಯ ಕಿರಿಕಿರಿ ಕಲಹಗಳಾಗ್ತಾ ಇದೆಯಾ? ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇದೆಯಾ? ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ವಾಟ್ಸಪ್ ಮಾಡುವ ಮುಖಾಂತರದಲ್ಲಿ ಸುಲಭವಾದ ಶಾಸ್ತ್ರೋಕ್ತ ಪರಿಹಾರವನ್ನು ನೀವು ಪಡ್ಕೊಳ್ಬೋದು. ಈ ದಿವಸ ಬಹಳ ವಿಶೇಷವಾಗಿರತಕ್ಕಂತಹ ಗುರು ಪೌರ್ಣಮಿ ಇರುತ್ತೆ. ಈ ದಿವಸ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ, ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಕೋಬೇಕು. ಇಲ್ಲ ಬಟ್ಟೆನೇ ಇಲ್ಲ ಅಂದರೆ ಹಳದಿ ಬಣ್ಣದ ಕರ್ಚೀಫ್ ಆದರೂ ಜೋಬಲ್ಲಿ ಇಟ್ಕೊಳ್ಳಿ. ಹಾಗೂ 108 ಬಾರಿ ಗುರು ಬೀಜ ಮಂತ್ರವನ್ನು ಹೇಳಬೇಕು. ಗುರು ಬೀಜ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರವೇ ನಮಃ. ಈ ಮಂತ್ರವನ್ನು 108 ಬಾರಿ ಹೇಳಿಬಿಟ್ಟು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ದೇವಾಲಯಕ್ಕೆ ಸಾಯಂಕಾಲ ಸಂದರ್ಭದಲ್ಲಿ ಭೇಟಿ ನೀಡಿ ಒಂದು ಆರಾಧನೆ ಅಥವಾ ಒಂದು ಅರ್ಚನೆಯನ್ನ ಮಾಡಿಸ್ಕೊಂಡು ಬನ್ನಿ. ನಿಮಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು, ನಿಮ್ಮ ಕೋರಿಕೆಗಳೆಲ್ಲವೂ ಕೂಡ ಈಡೇರುವಂತಹ ಯೋಗ 100% ಬರುತ್ತೆ. ಹಾಗಾದ್ರೆ ಆ ಅದೃಷ್ಟ ಯಾವ ರಾಶಿಗಿದೆ ಅಂದ್ರೆ, ಖಂಡಿತವಾಗ್ಲೂ ಎಲ್ಲಾ ರಾಶಿ ಕೂಡ ಈ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ರಾಶಿಗೂ ಕೂಡ ಒಳ್ಳೆಯದಾಗುತ್ತೆ. ವಿಪರೀತವಾದ ರಾಜಯೋಗ ಇರತಕ್ಕಂತಹ ರಾಶಿಗಳು ಧನುರ್ ರಾಶಿ, ಮೀನ ರಾಶಿ, ಕರ್ಕಾಟಕ ರಾಶಿ ಮತ್ತು ತುಲಾ ರಾಶಿ.